ಹಾಯ್ ಹೆಲೋ ನಮಸ್ತೆ. ತಮ್ಮ ಡ್ಯಾನ್ಸ್ನಿಂದಲೇ ಭಾರಿ ಜನಪ್ರಿಯತೆ ಪಡೆದವರು ಕಿಶನ್ ಬೆಳಗಲಿ. ಬಿಗ್ ಬಾಸ್ ಕನ್ನಡ ಸೀಸನ್ 7ರಲ್ಲೂ ಕಿಶನ್ ಸ್ಪರ್ಧಿಸಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿರೋ ಕಿಶನ್ ಆಗಾಗ ನಟಿಯರ ಜೊತೆ ರೊಮ್ಯಾಂಟಿಕ್ ಆಗಿ ಹೆಜ್ಜೆ ಹಾಕಿ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಗಳನ್ನು ಶೇರ್ ಮಾಡ್ಕೊಳ್ತಾನೆ ಇರ್ತಾರೆ. ಅದರಲ್ಲೂ ನಮ್ರತಾ ಗೌಡ ಅವರೊಟ್ಟಿಗೆ ಹೆಚ್ಚಾಗಿ ರೀಲ್ಗಳನ್ನು ಮಾಡ್ತಾ ಇರ್ತಾರೆ. ಹೀಗಾಗಿ ಇವರಿಬ್ಬರ ಮಧ್ಯೆ ಲವ್ ಇದೆಯಾ ಅನ್ನೋದು ನೆಟ್ಟಿಗರ ಪ್ರಶ್ನೆ. ಈ ಬಗ್ಗೆ ನಮ್ರತಾ ಗೌಡ ಇದೀಗ ರಿಯಾಕ್ಟ್ ಮಾಡಿದ್ದಾರೆ. ನಮ್ರತಾ ಗೌಡ ಸದ್ಯ ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗಲಿರೋ ಕರ್ಣಧಾರವಾಹಿಯಲ್ಲಿ ನಟಿಸುತ್ತಿದ್ದಾರೆ. ವರ್ಷಗಳ ಬಳಿಕ ಕಿರುತೆರೆಯಲ್ಲಿ ಮಿಂಚಲು ನಮ್ರತಾ ಗೌಡ ರೆಡಿಯಾಗಿದ್ದಾರೆ. ಸದ್ಯ ಧಾರಾವಾಹಿಯ ಪ್ರಚಾರದಲ್ಲಿ ಬ್ಯುಸಿಯಾಗಿರೋ ನಮ್ರತಾ ಇತ್ತೀಚೆಗೆ ತಮ್ಮ ಹಾಗೂ ಕಿಶನ್ ಬೆಳಗಲಿ ನಡುವಿನ ಲವ್ ಗಾಸಿಪ್ ಬಗ್ಗೆ ಮಾತನಾಡಿ, ಏನೋ ಸಿಹಿ ಸುದ್ದಿ ಇಲ್ಲ, ಕಿಶನ್ ತುಂಬ ತಲೆಹರಟೆ. ಅವರು ಎಲ್ಲೋ ಒಂದು ಕಡೆ ಏನನ್ನೋ ಹೇಳ್ಬರ್ತಾರೆ, ನಂತರ ಎಲ್ಲರೂ ನನ್ನನ್ನು ಕೇಳ್ತಾರೆ. ಅವರು ನನಗೆ ತುಂಬ ಒಳ್ಳೆ ಫ್ರೆಂಡ್ ಎಂದಿದ್ದಾರೆ ನಮ್ರತಾ ಗೌಡ. ನಾವು ಯಾವ ರೇಂಜ್ಗೆ ಫ್ರೆಂಡ್ಸ್ ಅಂದರೆ ರೂಮರ್ಸ್ಗಳ ರೀತಿ ನಮ್ಮಿಬ್ಬರನ್ನ ಕಪಲ್ಗಳಾಗಿ ಇಮ್ಯಾಜಿನ್ ಕೂಡ ಮಾಡಿಕೊಳ್ಳಲು ಆಗೋದಿಲ್ಲ. ಈ ರೀತಿ ಸುದ್ದಿ ಕೇಳಿದಾಗ ನಮಗೆ ನಗು ಬರುತ್ತೆ. ಡ್ಯಾನ್ಸರ್ ಆಗಿ ಅವರು ತುಂಬ ಡೆಡಿಕೇಟೆಡ್ ಆಗಿದ್ದಾರೆ. ಈಗ ನಟನೆಯಲ್ಲಿಯೂ ಬ್ಯುಸಿಯಾಗಿದ್ದಾರೆ. ನನ್ನ ಫ್ರೆಂಡ್ಸ್ ಸರ್ಕಲ್ನಲ್ಲಿ ಅವರು ತುಂಬ ಶ್ರಮಜೀವಿ. ನನಗೆ ಅವರು ತುಂಬ ಒಳ್ಳೆಯ ಫ್ರೆಂಡ್ ಅಷ್ಟೇ, ಇನ್ನೇನೂ ಸಿಹಿ ಸುದ್ದಿ ಇಲ್ಲ, ಅವರು ಸುಮ್ಮನೆ ಹೇಳಿದ್ದಾರೆ ಅಂತ ನಮ್ರತಾ ಗೌಡ ಹೇಳಿದ್ದಾರೆ. ಈ ಹಿಂದೆ ಈ ಗಾಸಿಪ್ ಬಗ್ಗೆ ರಿಯಾಕ್ಟ್ ಮಾಡಿ, ನಾನು ಮಾಡಿದಂತಹ ಮೊದಲ ಡ್ಯಾನ್ಸ್ ಶೋನಲ್ಲಿ ನಮ್ರತಾ ಗೌಡ ಅವರ ಪಾರ್ಟ್ನರ್ ಆಗಿದ್ದೆ. ನಾವಿಬ್ಬರು ಡ್ಯಾನ್ಸ್ ಪಾರ್ಟ್ನರ್ಗಳಾಗಿದ್ವಿ. ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗ್ತಾ ಇರಲಿಲ್ಲ. ಮಾತನಾಡದೆ ನಾವು ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ವಿ. ನಂತರ ಒಳ್ಳೆಯ ಫ್ರೆಂಡ್ಸ್ ಆದ್ವಿ. ಮದುವೆ ಬಗ್ಗೆ ನನಗೆ ಗೊತ್ತಿಲ್ಲ, ನಮ್ರತಾ ಏನಾದ್ರು ಗುಡ್ ನ್ಯೂಸ್ ಕೊಡಬಹುದು ಅಂತ ನಗುತ್ತಲೇ ಕಿಶನ್ ಬೆಳಗಲಿ ಪ್ರತಿಕ್ರಿಯಿಸಿದ್ರು.